ಹಲೋ ಎವ್ರಿವನ್, ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ 25 ಅನಾಟಮ್ಸ್ ಇನ್ ಇಂಗ್ಲೀಷ್ ಆ್ಯಂಡ್ ಕನ್ನಡ. 25 ವಿರುದ್ಧಾರ್ಥಕ ಪದಗಳು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡು ಒಂದೇ ಸಲ ಕಲಿಬೋದು. ಫಸ್ಟ್ ಒನ್ ಬರುತ್ತೆ ನಮಗೆ ಉಜ್ವಲ, ಅದಕ್ಕೆ ಅಪೋಸಿಟ್ ಆಗಿರೋ ವರ್ಡ್ ಮಾಯಾ. ಬ್ರೈಟ್, ಇಂಗ್ಲೀಷಲ್ಲಿ ನಾವೇನಂತೀವಿ ಬ್ರೈಟ್ ಆರ್ ರೇಡಿಯಂಟ್ ಅಂತ ಅಂತೀವಿ. ಅದಕ್ಕೆ ಅಪೋಸಿಟ್ ಏನು ಬರುತ್ತೆ ಡಾರ್ಕ್ ಅಥವಾ ಇಲ್ಯೂಷರಿ ಅಂತ ಬರುತ್ತೆ. ಬಲವಂತ, ಸೆಕೆಂಡ್ ಒನ್ ಬಂದುಬಿಟ್ಟು ಬಲವಂತ, ಅದಕ್ಕೆ ಆಪೋಸಿಟ್ ಏನು ಬರುತ್ತೆ ಸ್ವಾತಂತ್ರ್ಯ ಬರುತ್ತೆ. ಅದೇ ಇಂಗ್ಲೀಷಲ್ಲಿ ಬಲವಂತಾಗ ಏನಂತಾರೆ ಫೋರ್ಸ್ ಅಂತಾರೆ. ಆ್ಯಂಡ್ ಇನ್ನೊಂದು ವರ್ಡ್ ಬಂದುಬಿಟ್ಟು ಕೊರಿಸಿಯನ್ ಅಂತಾರೆ. ಅದಕ್ಕೆ ಅಪೋಸಿಟ್ ವರ್ಡ್ ಏನಿರುತ್ತೆ ಫೋರ್ಸಿಗೆ ಫ್ರೀಡಮ್ ಅನ್ಬೋದು, ಕೊರಿಸಿಯನ್ಗೆ ಇಂಡಿಪೆಂಡೆನ್ಸ್ ಅನ್ಬೋದು, ಅಂದರೆ ಫ್ರೀ ಬರ್ಡ್ ಥರ ಬಿಡುವಂಥದ್ದು. ಥರ್ಡ್ ಬಂದುಬಿಟ್ಟು ಆನಂದ, ಆನಂದಕ್ಕೆ ಅಪೋಸಿಟ್ ವರ್ಡ್ ಬಂದುಬಿಟ್ಟು ದುಃಖ. ಅದೇ ಇಂಗ್ಲೀಷಲ್ಲಿ ಏನಂತಾರೆ ಆನಂದಕ್ಕೆ ಜಾಯ್ ಅಂತಾರೆ, ದುಃಖಕ್ಕೆ ಸಾರೋ ಅಂತಾರೆ. ಫೋರ್ತ್ ಒನ್ ಪರಸ್ಪರ, ಅದಕ್ಕೆ ಅಪೋಸಿಟ್ ಬಂದುಬಿಟ್ಟು ಸ್ವತಂತ್ರ. ಪರಸ್ಪರ ಅಂದ್ಬಿಟ್ರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತೀರ, ಮ್ಯೂಚುವಲ್. ಅದಕ್ಕೆ ಇನ್ನೊಂದು ವರ್ಡ್ ಬಂದುಬಿಟ್ಟು ರೆಸಿಪ್ರೋಕಲ್ ಅಂದರೂ ಒಂದೇ, ಮ್ಯೂಚುವಲ್ ಅಂದರೂ ಒಂದೇ. ಅದಕ್ಕೆ ಅಪೋಸಿಟ್ ಏನು ಬರುತ್ತೆ ಇಂಡಿಪೆಂಡೆಂಟ್ ಅಂತ ಬರುತ್ತೆ. ಐದನೇದು ಮಹತ್ವ ಅಂದರೆ ಇಂಪಾರ್ಟೆನ್ಸ್ ಆಗಿರುತ್ತೆ. ಅದಕ್ಕೆ ಅಪೋಸಿಟ್ ಏನು ಬರುತ್ತೆ ಚಿಕ್ಕತನ, ಇನ್ಸಿಗ್ನಿಫಿಕೆನ್ಸ್ ಅಂದರೆ ಅದಕ್ಕೇನೋ ಅಷ್ಟು ವ್ಯಾಲ್ಯೂ ಇರೋಂಗಿಲ್ಲ. ಇಂಪಾರ್ಟೆನ್ಸ್ ಅಂದರೆ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ ಅದು ಇಂಪಾರ್ಟೆನ್ಸ್. ಸುಂದರದಕ್ಕೆ ಅಪೋಸಿಟ್ ವರ್ಡ್ ಬಂದುಬಿಟ್ಟು ದುರ್ನಿಪ್ರಣ, ಅದಕ್ಕೆ ಆಪೋಸಿಟು ದುರ್ನಿಪ್ರಣ ಆಗುತ್ತೆ. ಅದು ಬ್ಯೂಟಿಫುಲ್ಗೆ ಅಗ್ಲಿ ಆರ್ ಅನ್ಅಟ್ರಾಕ್ಟಿವ್ ಅಂತ ಆಗುತ್ತೆ. ಸೆವೆಂತ್ ಒನ್ ಬಂದುಬಿಟ್ಟು ಶಕ್ತಿ ಅಂದರೆ ಸ್ಟ್ರೆಂತ್ ಆಗಿರುತ್ತೆ. ದುರ್ಬಲತೆ ಅಂದರೆ ವೀಕ್ನೆಸ್, ಸ್ಟ್ರೆಂತ್ ವೀಕ್ನೆಸ್. ಶಾಂತಿ, ಪೀಸ್. ಕೋಪ ಅಂದರೆ ಆ್ಯಂಗರ್, ಶಾಂತಿಗೆ ಕೋಪ ಬರುತ್ತೆ, ಪೀಸ್ಗೆ ಆ್ಯಂಗರ್ ಬರುತ್ತೆ. ಒಂಬತ್ತನೇದು ನಮಗಿಲ್ಲಿ ಧೈರ್ಯ, ಭಯ. ಕರೇಜ್, ಫಿಯರ್. ಹತ್ತನೇದು ನಮಗಿಲ್ಲಿ ಏನು ಬರುತ್ತೆ ಶ್ರೇಷ್ಠ ಅಂದ್ರೇನು ಸುಪೀರಿಯರ್ ಅಥವಾ ಎಕ್ಸಲೆಂಟ್ ಅಂತ ಇಂಗ್ಲೀಷಲ್ಲಿ. ಶ್ರೇಷ್ಠಗೆ ಅಪೋಸಿಟ್ ವರ್ಡ್ ಬಂದುಬಿಟ್ಟು ಮಾದರಿ, ಇನ್ಫೀರಿಯರ್ ಆರ್ ಆ್ಯಾವ್ರೇಜ್ ಆಗಿರುತ್ತಲ್ವ, ಅದಕ್ಕೆ ನಾವು ಅಪೋಸಿಟಾಗಿ ಕೊಡ್ಬೋದು. ಆದರ್ಶ ಅಂದರೆ ಐಡಲ್ ಆಗಿರುತ್ತೆ. ವಿರೋಧ ಅಂದರೆ ಅಪೋಸಿಷನ್ ಆಗಿರುತ್ತೆ. ನಾವೀಗ ಒಬ್ಬರನ್ನ ಐಡಲ್ ಆಗಿ ತೊಗೊತೀವಲ್ಲ, ಅದಕ್ಕೆ ಅಪೋಸಿಟ್ ಏನು ಬರುತ್ತೆ ಅಪೋಸಿಷನ್ ಅಂತ ಬರುತ್ತೆ. ಮುಗಿಯುವುದು, ಅದಕ್ಕೇನು ಬರ್ಬೋದು ಅಪೋಸಿಟ್ ವರ್ಡ್ ಪ್ರಾರಂಭ, ಟು ಎಂಡ್, ಟು ಬಿಗಿನ್. ಹೊಳಪು ಅಂದರೆ ಶೈನ್ ಆರ್ ಬ್ರೈಟ್ನೆಸ್, ಅದಕ್ಕೆ ಅಪೋಸಿಟ್ ಏನು ಬರುತ್ತೆ ಮಳೆಯ ಅಥವಾ ಡಲ್ನೆಸ್ ಆರ್ ಡರ್ಟಿನೆಸ್ ಅಂತ ಬರುತ್ತೆ. 14th ಒಂದು ಬಂದುಬಿಟ್ಟು ಸಮೃದ್ಧಿ ಅಂದರೆ ಪ್ರಾಸ್ಪೆರಿಟಿ, ಅದಕ್ಕೆ ಅಪೋಸಿಟ್ ಬಂದುಬಿಟ್ಟು ದಾರದ ಅಥವಾ ದಾರಿದ್ರ್ಯ ಅಂತಲೂ ಅನ್ಬೋದು, ಪಾವರ್ಟಿ. 15th ಬಂದುಬಿಟ್ಟು ನಂಬಿಕೆ ಅಂದರೆ ಇಂಗ್ಲೀಷಲ್ಲಿ ಟ್ರಸ್ಟ್ ಆಗಿರುತ್ತೆ. ಸಂದೇಹ ಅಂದರೆ ಡೌಟ್. ಟ್ರಸ್ಟ್ ಅಂದರೆ ನಾವು ಒಬ್ಬರನ್ನ ಬ್ಲೈಂಡಾಗಿ ಟ್ರಸ್ಟ್ ಮಾಡೋದು, ಅದಕ್ಕೆ ಅಪೋಸಿಟ್ ಆಗಿನ ಬರುತ್ತೆ ಡೌಟ್ ಅಂತ ಬರುತ್ತೆ. 16th ಬಂದುಬಿಟ್ಟು ಸುಲಭ ಅಂದರೆ ಇಂಗ್ಲೀಷಲ್ಲಿ ಈಸಿ ಅಂತ ಅರ್ಥ. ಕಠಿಣ, ಸುಲಭಕ್ಕೆ ಅಪೋಸಿಟ್ ವರ್ಡ್ ಕಠಿಣ ಅಂದರೆ ಹಾರ್ಡ್ ಅಥವಾ ಡಿಫಿಕಲ್ಟ್ ಅಂತ. ನೀರ ಅಥವಾ ನೀರ ಅಂದ್ರೂ ಒಂದೇ, ನೀರು ಅಂದ್ರೂ ಒಂದೇ. ನೀರ ಅಥವಾ ನೀರು ಅಂದರೆ ವಾಟರ್ ಅಂತ ಅರ್ಥ. ಅದಕ್ಕೆ ಅಪೋಸಿಟ್ ಬಂದುಬಿಟ್ಟು ಮಣ್ಣು ಅಥವಾ ಸಾಯಿಲ್ ಆರ್ ಮಡ್. ಇಂಗ್ಲೀಷಲ್ಲಿ ನಮಗೆ ವಾಟರ್ ಅಂತ ಕೊಟ್ಟರೆ ಸಾಯಿಲ್ ಆ್ಯಂಡ್ ಮಡ್ ಕೊಡ್ಬೋದು. ನೀರ ಅಥವಾ ನೀರು ಅಂತ ಕೊಟ್ಟರೆ ನಾವು ಮಣ್ಣು ಅಂತ ಬರಿಬೋದು. 18th ಒಂದು ಬಂದುಬಿಟ್ಟು ಸ್ಥಿತಿಸ್ಥಾಪಕ ಅಂದರೆ ಸ್ಟೆಬಿಲೈಸರ್, ಇನ್ ಇಂಗ್ಲೀಷ್ ಸ್ಟೆಬಿಲೈಸರ್. ಅದಕ್ಕೆ ಆಪೋಸಿಟ್ ಬಂದುಬಿಟ್ಟು ಹೋರಾಟಗಾರ ಅಂದರೆ ಫೈಟರ್ ಆರ್ ರೆಬೆಲ್ ಅಂತ. ಸ್ಟೆಬಿಲೈಸರ್ ಅಂದರೆ ಒಂದೇ ಥರ ಸ್ಟೆಬಿಲೈಸ್ ಮಾಡಿ ಇಟ್ಕೊಂಡಿರೋದು, ಆ ಥರ. ಫೈಟರ್ ಅಂದರೆ ಆ ಥರ ಅಲ್ಲ, ರೆಬೆಲ್ ಆ್ಯಂಡ್ ಫೈಟರ್ ಏನಾಗುತ್ತೆ ಸ್ಟೆಬಿಲೈಸರ್ಗೆ ಆಪೋಸಿಟ್ ಆಗುತ್ತೆ. ಅಗೋಚರ ಅಂದರೆ ಇನ್ವಿಸಿಬಲ್ ಅಂತ ಅರ್ಥ. ಅಗೋಚರಕ್ಕೆ ಅಪೋಸಿಟ್ ವರ್ಡ್ ಕನ್ನಡದಲ್ಲಿ ಅನುಕೂಲ, ವಿಸಿಬಲ್ ಆರ್ ಫೇವರೇಬಲ್. ಇನ್ವಿಸಿಬಲ್ ಅಂತ ಬಂದು ಒಂದು ವೇಳೆ ನಮಗೇನಲ್ಲಿ ಇಂಗ್ಲೀಷಲ್ಲಿ ಇನ್ವಿಸಿಬಲ್ ಅಂತ ಅಪೋಸಿಟ್ ವರ್ಡ್ ಬಂದರೆ ವಿಸಿಬಲ್ ಆದರೂ ಬರಿಬೋದು ಅಥವಾ ಫೇವರೇಬಲ್ ಆದರೂ ಬರಿಬೋದು. 20th ಒನ್ ಪೂರ್ವಗೆ ಅಪೋಸಿಟ್ ಬಂದುಬಿಟ್ಟು ಅಗ್ಗ, ಪೂರ್ವ ಅಂದರೆ ಇಂಗ್ಲೀಷಲ್ಲಿ ಫಾರ್ಮರ್ ಅಂತ ಬರುತ್ತೆ, ಅಗ್ಗ ಅಂದರೆ ಲ್ಯಾಟರ್. 21 ಉತ್ತಮ ಅಂದರೆ ಬೆಸ್ಟ್ ಅಂತ ಎಲ್ಲರಿಗೂ ಗೊತ್ತು, ಉತ್ತಮ ಅಂದರೆ ಬೆಸ್ಟ್. ಹೀನ ಅಂದರೆ ವರಸ್ಟ್ ಅಂತ. ಸೊ ಉತ್ತಮಗೆ ಹೀನ, ಬೆಸ್ಟ್ಗೆ ವರಸ್ಟ್. ಊರು ಅಥವಾ ಊರ ಅಂದರೆ ವಿಲೇಜ್ ಆಗುತ್ತೆ. ಗ್ರಾಮ ಅಥವಾ ಗಾಮ ಅಂದರೆ ಟೌನ್ ಆಗುತ್ತೆ. ಊರು ಅಥವಾ ಊರ ಇಂಟು ಗ್ರಾಮ ಆರ್ ಗಾಮ. ವಿಲೇಜ್ ಅಪೋಸಿಟ್ ಬಂದುಬಿಟ್ಟು ಟೌನ್ ಆಗುತ್ತೆ. ಅಂತರ ಅಂದರೆ ಏನಂದರೆ ಇಂಗ್ಲೀಷಲ್ಲಿ ಡಿಫ್ರೆನ್ಸ್ ಅಂತ ಅರ್ಥ. ಸಮ ಅಂದರೆ ಸಿಮಿಲ್ಯಾರಿಟಿ. ಸೊ ಅಂತರಕ್ಕೆ ಅಪೋಸಿಟ್ ವರ್ಡ್ ಸಮ ಆಗುತ್ತೆ, ಡಿಫ್ರೆನ್ಸ್ಗೆ ಅಪೋಸಿಟ್ ವರ್ಡ್ ಸಿಮಿಲ್ಯಾರಿಟಿ.
24th ಒನ್ ಪ್ರತಿಯೋಗ. ಪ್ರತಿಯೋಗ ಅಂದರೆ ಕಾಂಪಿಟೀಷನ್. ಅದಕ್ಕೆ ಅಪೋಸಿಟ್ ವರ್ಡ್ ಏನಾಗುತ್ತೆ, ದಯಾ ಅಥವಾ ಕಂಪ್ಯಾಷನ್. ಕನ್ನಡದಲ್ಲಿ ಬಂದುಬಿಟ್ರೆ ಪ್ರತಿಯೋಗ ಬಂದರೆ ದಯಾ ಬರೀರಿ, ಕಾಂಪಿಟೇಷನ್ ಬಂದರೆ ಕಂಪ್ಯಾಷನ್ ಬರೀರಿ. 25th ಒನ್ ನಿರೀಕ್ಷೆ. ನಿರೀಕ್ಷೆ ಅಂದರೆ ಎಕ್ಸ್ಪೆಕ್ಟೇಷನ್. ಇನ್ನು ಬೇರೆಯವ್ರ ಕಡೆಯಿಂದ ನಾವೇನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ಅನ್ನೋದನ್ನು ನಾವು ಎಕ್ಸ್ಪೆಕ್ಟೇಷನ್ ಅಂತೀವಿ. ಸೊ ನಿರೀಕ್ಷೆಗೆ ನಮಗೆ ಅಪೋಸಿಟ್ ವರ್ಡ್ ಬಂದುಬಿಟ್ಟು ನಿರಾಸೆ, ಡಿಸಪಾಯಿಂಟ್ಮೆಂಟ್. ಒಂದು ವೇಳೆ ನಾವೀಗ ಒಬ್ಬರ ಕಡೆಯಿಂದ ಒಂದು ಎಕ್ಸ್ಪೆಕ್ಟ್ ಮಾಡಿರ್ತೀವಿ, ಅದು ನಮ್ಗೆ ಅವ್ರ ಕಡೆಯಿಂದ ಅದು ಫುಲ್ಫಿಲ್ ಆಗಿಲ್ಲ ಅಂದರೆ ನಿರಾಸೆ ಆಗುತ್ತಲ್ವ. ಸೊ ಹಾಗಾಗಿ ನಿರೀಕ್ಷೆಗೆ ನಿರಾಸೆ, ಎಕ್ಸ್ಪೆಕ್ಟೇಷನ್ಗೆ ಡಿಸಪಾಯಿಂಟ್ಮೆಂಟ್. ಥ್ಯಾಂಕ್ ಯು ಗೈಸ್.